ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಕುವೆಂಪು ನಗರದಲ್ಲಿ ಇರುವಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದ ಎದುರು ಬಿಜೆಪಿ ಕಾರ್ಯಕರ್ತರ ಗ್ರಾಮೀಣ ಮಂಡಲ ಅಧ್ಯಕ್ಷ ಧನಂಜಯ ಜಾಧವ್ ನೇತೃತ್ವದಲ್ಲಿ ಕ್ಷೇತ್ರಕ್ಕೆ ಹೆಬ್ಬಾಳ್ಕರ್ ತಂದಿರುವ ಅನುದಾನದ ಲೆಕ್ಕ ಕೊಡುವಂತೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಮೃಣಾಲ್ ಅವರಿಗೆ ಮನವಿ ಸ್ವೀಕಾರ ಮಾಡಿದರು. ಬಳಿಕ ಬಿಜೆಪಿ ಕಾರ್ಯಕರ್ತರನ್ನ ಚಹಾ ಸೇವಿಸಲು ಮೃಣಾಲ್ ಹೆಬ್ಬಾಳ್ಕರ್ ಆಹ್ವಾನಿಸಿದರು. ಅವರ ಆಹ್ವಾನವನ್ನ ನಿರಾಕರಿಸಿ ತೆರಳುವ ವೇಳೆ ಬಿಜೆಪಿ ಪರ ಘೋಷಣೆ ಕೂಗಿದ್ರು. ಅತ್ತ ಜೈ ಶ್ರೀರಾಮ್ ಜೈ ಬಿಜೆಪಿ ಅಂತ ಘೋಷಣೆ ಕೂಗಿದ್ರು. ಬಿಜೆಪಿ ಕಾರ್ಯಕರ್ತರ ಘೋಷಣೆ ಬೆನ್ನಲ್ಲೇ ಇತ್ತೆ ಹೆಬ್ಬಾಳ್ಕರ್ ಬೆಂಬಲಿಗರಿಂದಲೂ ಕೂಡ ಅಭಿವೃದ್ಧಿ ಹರಿಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂದು ಘೋಷಣೆ ಮೊಳಗಿದೆ. ಎರಡೂ ಕಡೆಯಿಂದ ಪರ ವಿರೋಧ ಘೋಷಣೆಗಳು ಕೇಳಿ ಬಂದಿದ್ವು. ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಧನಂಜಯ ಜಾಧವ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಯಾವುದೇ ಅಭಿವೃದ್ಧಿ ಕೆಲಸವಾಗ್ತಾ ಇಲ್ಲ. ಖರ್ಚು ವೆಚ್ಚದ ಸರಿಯಾದ ಲೆಕ್ಕ ಇಲ್ಲದೆ ಗ್ಯಾರಂಟಿ ಘೋಷಣೆ ಮಾಡಿದ್ದರಿಂದ ಸರ್ಕಾರ ದಿವಾಳಿ ಆಗುವ ಸ್ಥಿತಿಗೆ ಬಂದಿದೆ. ಚುನಾವಣೆಗೂ ಮುಂಚೆ ಕೆಲವೊಂದು ಗ್ರಾಮಗಳಿಗೆ 1.5 ಕೋಟಿ ರೂಪಾಯಿ ಅನುದಾನ ನೀಡುತ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅಲ್ಲದೆ ಅನೇಕ ಹಳ್ಳಿಯಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯವೂ ಕೂಡ ಅರ್ಧಕ್ಕೆ ನಿಂತಿದೆ ಅಂತ ಆರೋಪಿಸಿದ್ರು. ಇಡೀ ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಇದ್ದಾರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿ ಹೋಗಿ ಒಂದು ಸೌಹಾರ್ದತೆಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. 10 ತಿಂಗಳ ಆಗಿ ಹೋಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದಿದೆ. ನಮ್ಮ ಗಮನಕ್ಕೆ ಬಂದಿದ್ದ ಪ್ರಕಾರ ಎಲ್ಲೂ ಅಭಿವೃದ್ಧಿ ಕಾಮಗಾರಿ ನಡೀತಾ ಇಲ್ಲ, ಎಲ್ಲೂ ಗುದ್ದಲಿ ಪೂಜೆ ಆಗಿಲ್ಲ. ಅದಕ್ಕೆ ಕಾರಣ ಕಾಂಗ್ರೆಸ್ ಅಧಿಕಾರದಲ್ಲಿ ಬರಬೇಕಂತ ಹೇಳಿ ಏನು ಮನಸ್ಸಿಗೆ ಬರುತ್ತೆ ಆ ಥರ ಗ್ಯಾರಂಟಿಯನ್ನು ಜಾರಿ ಮಾಡಿದರು. ಯಾವುದೂ ಸರ್ಕಾರ ಖರ್ಚು ವೆಚ್ಚ ಬಗ್ಗೆ ನಮ್ಮ ಕಡೆ ಎಷ್ಟು ಹಣ ಇದೆ, ಯಾವ ವಿಷಯಕ್ಕೆ ಎಷ್ಟು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಅವರು ನಿರ್ಣಯ ಮಾಡ್ತಾರೆ. ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ಆ ಪ್ರಕಾರ ಬ್ಯಾಲೆನ್ಸಿಂಗ್ ಮಾಡ್ತಾ ಸರ್ಕಾರ ನಡೆಸಬೇಕಾಗತ್ತೆ. ಇವರು ಅಧಿಕಾರ ಬೇಕು ಅಂತ ಹೇಳಿ ಬೇರೆ ಬೇರೆ ಗ್ಯಾರಂಟಿ ಕೊಟ್ಟಿದ್ದ ಕಾರಣ ಇವತ್ತು ಸರ್ಕಾರ ದಿವಾಳಿ ಆಗುವಂಥ ಸ್ಥಿತಿಗೆ ಬಂದಿದೆ. ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಶಾಸಕಿಯವರು ಮಂತ್ರಿ ಇದ್ದಾರೆ. ಇವತ್ತು 10 ತಿಂಗಳಾದ ನಂತರ ಎಲ್ಲೆಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೇವೆ, ಜನರದ ಆಕ್ರೋಶ ಕಂಡು ಬರ್ತಾ ಇದೆ. ಎಲ್ಲಿಯೂ ಗುದ್ದಲಿ ಪೂಜೆ ಆಗ್ತಾಯಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ, ರಸ್ತೆ ಹಾಳಾಗ್ತಾ ಇದೆ. ಚುನಾವಣೆಗಿಂತ ಮುಂಚೆ ಕೆಲವು ಗ್ರಾಮದಲ್ಲಿ 1 ಕೋಟಿ ಕೊಡ್ತೇವೆ, 1.5 ಕೋಟಿ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ಬಂದಿದ್ದಾರೆ. ಕೆಲವು ಜನ ಸಂಬಂಧಪಟ್ಟ ಗುಡಿ ಕೆಡವಿ ಪಾಯ ಅಷ್ಟು ಹಾಕಿದ್ದಾರೆ. ಕೆಕೆಗುಪ್ಪದಲ್ಲಿ ಮೊನ್ನೆ ಹೋಗಿದ್ದೆ. ಚುನಾವಣೆಗಿಂತ 15 ದಿವಸ ಮುಂಚೆ ಹೋಗಿದ್ದೀವಿ. ಅಲ್ಲೇ ಚೌಕಟ್ಟು ಪೂಜೆ ನಡೀತಾ ಇದ್ದು, ಬರೀ ಪಾಯ ಭರಣಿ ಆಗಿದ್ದು. ಇವತ್ತು ಕೂಡ ಅದೇ ಸ್ಥಿತಿಯಲ್ಲಿ ಹೋಗಿದೆ. ಗಿಡಗಳು ಅಲ್ಲಿ ಬೆಳೆದು ಬಂದಿದ್ದಾವೆ. ಯಾಕೆ ಅಂತ ಕೇಳಿದೆ ನಾನು. ಇಲ್ಲ ರೀ, ಆಶ್ವಾಸನೆ ಕೊಟ್ಟಿದ್ರು 1.5 ಕೋಟಿ ಕೊಡ್ತೇವೆ ಅಂತೇಳಿ, ಇನ್ನೂ ನಮ್ಮ ಬರೀ 10 ಲಕ್ಷ ಅಷ್ಟೇ ಬಿಟ್ಟಿದೆ, ಇಷ್ಟು ಕೆಲಸ ನಿಂತು ಬಿಟ್ಟಿದೆ ಅಂತ ಹೇಳಿ ಜನರ ಆಕ್ರೋಶ ಹೊರ ಆಗ್ತಾ ಇದೆ. ಇದರ ಅರ್ಥ ಏನು? ಈ ರಾಜ್ಯ ಸರ್ಕಾರ ನಡೆಸಲಿಕ್ಕೆ ಲಾಯಕ್ಕಿಲ್ಲ, ಯೋಗ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕಾಗಿ ಜನರಿಗೆ ಗೊತ್ತಾಗಬೇಕು, ಸಾರ್ವಜನಿಕ ಜನರಿಗೆ ಗೊತ್ತಾಗಬೇಕು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಅದಕ್ಕಾಗಿ ಇವರು ಒಂದು ಪತ್ರಿಕಾ ಮುಖಾಂತರ ಅಥವಾ ಒಂದು ದಾಖಲೆ ಸಹಿತ ಅವರು ತಿಳಿಸ್ಬೇಕು ಜನರಿಗೆ, ಎಷ್ಟು ಫಂಡ್ ತೊಗೊಂಡ್ಬಂದೀವಿ, ಎಲ್ಲೆಲ್ಲಿ ಯಾವ ಯೋಜನೆ ಅಡಿಯಲ್ಲಿ ಯಾವ ಕಾಮಗಾರಿ ನಡೆಸ್ತಾ ಇದ್ದೀವಿ, ಎಲ್ಲೇ ಮಂಜೂರು ಮಾಡ್ಕೊಂಡು ಬಂದೀವಿ ಅಂತ ಹೇಳಬೇಕು, ಜನರಿಗೆ ಗೊತ್ತಾಗಬೇಕು. ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಅಷ್ಟು ನಡೀತಾ ಇದೆ. ಇವತ್ತು ರಾಶನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಜಲ ಜೀವನ್ ಮಿಷನ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಕಿಸಾನ್ ಸಮ್ಮಾನ ಯೋಜನೆ ಮುಖಾಂತರ ರೈತರಿಗೆ ಹಣ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ನಾನಾ ಪ್ರಕಾರದ ಏನು ಯೋಜನೆ ನಡೀತಾ ಇದೆ, ಕೇಂದ್ರ ಸರ್ಕಾರ ಕೆಲಸ ಅಷ್ಟೇ ನಡೀತಾ ಇದೆ, ರಾಜ್ಯ ಸರ್ಕಾರದ ನಡೀತಾ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಸರ್, ಈಗ ಮೊನ್ನೆ 800 ಕೋಟಿ ರೂಪಾಯಿ ಬಿಡುಗಡೆ ಆಯಿತು, ಅದರ ಸಂಭ್ರಮಾಚರಣೆ ಕೂಡ ಮೇಡಮ್ ಅವರ ಆಫೀಸಲ್ಲಿ ಆಯಿತು. ಇದು ಗಮನಕ್ಕಿಲ್ವಾ? ಅದು ಘೋಷಣೆ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ ಅಲ್ಲ ನೋಡಿ. ಅದು ದಾಖಲೆ ಸಹಿತ ಕೊಡ್ಲಿ, ಖುಷಿ ಇದೆ ನಮಗೆ. 800 ಕೋಟಿ ಸರ್ಕಾರ ತಗೊಂಡ್ಬಂದಿದೆ ಅಂದರೆ ನಾವು ಕೂಡ ಖುಷಿ ಆಗ್ತೇವೆ. ನಮ್ಮ ಜನರ ಗ್ರಾಮೀಣ ಜನರಿಗೆ ಅಭಿವೃದ್ಧಿ ಆಗಬೇಕು, ಕೆಲಸ ಆಗಬೇಕು. ಉತ್ತರ ಕೊಡಕ್ಕೆ ಐತಿ, ನಾವು ಮನವಿ ಈಗ ಉತ್ತರ ಕೊಡ್ರಿ, ನೀವು ಆಮೇಲೆ ಕೊಡ್ರಿ. ನಮ್ ಗುಡಿ ಆಗಿದೆ, ಯಾವ ಗುಡಿ ಬೇಕಾದ ಗುಡಿ ತೋರಿಸ್ತೇವೆ ನೋಡ್ರಿ ಸರ್. ಕೆಲಸ ಬಳಿಕ ಮನವಿ ಸ್ವೀಕರಿಸಿ ಮಾತನಾಡಿದ ಮೃಣಾಲ್, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆರೆ ತುಂಬಿಸುವ ಯೋಜನೆಗೆ 800 ಕೋಟಿ ಅನುದಾನಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದಾರೆ. ಕೆಲವೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಮಿ ಪೂಜೆ ಕೂಡ ನೆರವೇರಿಸಲಾಗಿದೆ. ಅಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಂದಿತ್ತು. ಈ ವೇಳೆ ಎಷ್ಟು ಅಭಿವೃದ್ಧಿಯಾಗಿದೆ ಎಂಬುದಕ್ಕೆ ಜನರೇ ಸಾಕ್ಷಿ ಇದ್ದಾರೆ. ಇದೀಗ ನಮ್ಮದೇ ಸರ್ಕಾರ ಇರೋದ್ರಿಂದ ಹೆಚ್ಚಿನ ಅನುದಾನ ತಂದು ಮತ್ತಷ್ಟು ಅಭಿವೃದ್ಧಿ ಕೈಗೊಳ್ಳಲಾಗುತ್ತೆ. ಹಾಗಾಗಿ
ಅಭಿವೃದ್ಧಿ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಎಷ್ಟು ಅನುದಾನ ಬಂದಿದೆ ಎಂಬ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ ಎಂದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.